ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ನ ಶಾಸಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ. ಕೆಡಿಪಿ ಸಭೆಯಲ್ಲಿ ಶಾಸಕ ರಂಗನಾಥ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಗತಿಯಲ್ಲಿ ಕುಣಿಗಲ್ ತಾಲೂಕು ಹಿಂದೆ ಬಿದ್ದಿದೆ. ಶಾಸಕರೇ ನೀವೇನು ಹೇಳ್ತೀರಿ ಅಂತ ಗೃಹ ಸಚಿವರು ಪ್ರಶ್ನೆ ಮಾಡಿದ್ದಾರೆ. ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಹೇಗಂತ ಕುಣಿಗಲ್ ಶಾಸಕ ರಂಗನಾಥ್ ಇವತ್ತು ಕೆಡಿಪಿ ಸಭೆಯಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪ್ರಗತಿಯಲ್ಲಿ ಕುಣಿಗಲ್ ತಾಲೂಕು ಹಿಂದೆ ಬಿದ್ದಿದೆ. ಶಾಸಕರೇ ನೀವೇನು ಹೇಳ್ತೀರಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ನಂಬಿಕೆಯನ್ನು ಸರ್ಕಾರ ಕಳೆದುಕೊಂಡಿದೆ ಹೀಗಂತ ಕುಣಿಗಲ್ ಶಾಸಕ ರಂಗನಾಥ್ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೆಡಿಪಿ ಸಭೆ ನಡೀತು. ಆ ಸಭೆಯಲ್ಲಿ ಶಾಸಕ ರಂಗನಾಥ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಶಿರಾದಲ್ಲಿ 17,000 ಆಗುತ್ತೆ, ಆಮೇಲೆ ಚಿತ್ತೂರಲ್ಲಿ 9,000 ಆಗುತ್ತೆ. ಇಲ್ಲಿ ಬರೀ 1,453 ಜನ ರಿಜಿಸ್ಟರ್ ಮಾಡ್ತಾರೆ ಅಂದ್ರೆ ಏನು? ಶಾಸಕರ ಏನಾದ್ರು ಕಾರಣ ಇದೆಯಾ? ನಿಮ್ಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಕ್ರಾಪ್ ಫೇಲ್ಯೂರ್ ಆಗಿತ್ತು. ಅವ್ರಿಗೆಲ್ಲರೂ ನಾವು ಸರ್ಕಾರದ ವತಿಯಿಂದ ಕಾಂಪನ್ಸೇಷನ್ಸ್ ವಿಚಾರದಲ್ಲಿ ಅವ್ರಿಗೆ ನಂಬಿಕೆ ಬರೋಂಥ ಕೆಲಸ ನಾವು ಮಾಡಿಲ್ಲ ಅನ್ನೋದನ್ನ ತೋರಿಸಿದ್ದೆ ನನಗೆ. ಆ ವಿಚಾರದಲ್ಲಿ ನಾನು ಲಾಸ್ಟ್ ಟೈಮ್ ಎಲ್ಲ ಜಾಗೃತಿ ಮೂಡಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಈಗ ತಾವು ಅಧ್ಯಕ್ಷರಿದ್ದೀರಿ, ಒಂದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿನ ಅಧಿಕಾರಿಗಳು ಕೊಟ್ಟು ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮನ ಮಾಡಲಿಕ್ಕೆ ನಾನು ಕೈ ಜೋಡಿಸ್ತೀನಿ. ಶಿರಾದಲ್ಲಿ 17,000 ಆಗುತ್ತೆ, ಆಮೇಲೆ ಚಿತ್ತೂರಲ್ಲಿ 9,000 ಆಗುತ್ತೆ. ಇಲ್ಲಿ ಬರೀ 1,453 ಜನ ರಿಜಿಸ್ಟರ್ ಮಾಡ್ತಾರೆ ಅಂದ್ರೆ ಏನು? ಶಾಸಕರ ಏನಾದ್ರು ಕಾರಣ ಇದೆಯಾ? ನಿಮ್ಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಕ್ರಾಪ್ ಫೇಲ್ಯೂರ್ ಆಗಿತ್ತು. ನೋಡಿ, ಸರ್ಕಾರದ ವಿರುದ್ಧವೇ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕ ಕುಣಿಗಲ್ ರಂಗನಾಥ್ ಉಲ್ಟಾ ಹೊಡೆದಿದ್ದಾರೆ. ಫಸಲ್ ಭೀಮಾ ಯೋಜನೆ ಕೇಂದ್ರ ಸರ್ಕಾರದ್ದು, ನಮ್ಮ ಸರ್ಕಾರನೋ ಕೇಂದ್ರ ಸರ್ಕಾರನೋ ಆ ವಿಮೆ ಪಾಲಿಸಿ ರೈತರ ವಿರೋಧಿ ಇದೆ, ಹೀಗಾಗಿ ಸರ್ಕಾರದ ವಿರುದ್ಧ ಈ ಪದವನ್ನು ಬಳಸಿದ್ದೇನೆ ಅಂತ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗಾಗಿ ದೆಹಲಿಯಲ್ಲೇ ಡಿಕೆಶಿ ಮೊಕ್ಕಾಂ ಹೂಡಿದ್ದಾರೆ. ಒಡಂಬಡಿಕೆ ಪರಿಪೂರ್ಣ ಆಗಬೇಕು ಅಂತ ಜನರ ಬಯಕೆ ಇದೆ. ತುಮಕೂರಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ವಿಚಾರವಾಗಿ ನಾನು ಮಾತನಾಡಬಾರದು, ನನಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಂತ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರೆ ಕಾದ್ ನೋಡೋಣ, ಒಳ್ಳೇದಾಗಲ್ಲ. ವೈಯಕ್ತಿಕ ಅಭಿಪ್ರಾಯದಲ್ಲ ಒಂದೇ ಅಲ್ಲ, ಈ ಭಾಳಷ್ಟು ಜನ ಶಾಸಕರು ಇದ್ದಾರೆ. ಇವತ್ತಿನ ದಿನ ಭಾಳಷ್ಟು ಜನರು ಏನು ಒಡಂಬಡಿಕೆ ಆಗಿತ್ತು ಅದು ಪರಿಪೂರ್ಣತೆಲ್ಲ ಆಗಲಿ ಅನ್ನೋ ಒಂದು ವಿಚಾರನ ಇಡೀ ಕರ್ನಾಟಕ ಜನತೆ ಮಾತಾಡ್ತಿರೋಂಥದ್ದು ತಾವೆಲ್ಲ ಕೇಳ್ಪಟ್ಟಿದ್ದೀರಿ. ಸೊ ಆ ಕಡೆ ಜನರು ಮುಖ ಮಾಡಿ ನೋಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ನಾನು ಮಾತಾಡಕೂಡ್ದು, ಯಾಕೆಂದರೆ ನನಗೂ ನೋಟಿಸ್ ಕೊಟ್ಟಿದ್ದಾರೆ ಮಾತಾಡಬಾರ್ದು ಅಂತ. ಸೊ ಹಾಗಾಗಿ ನಾನು ಅದನ್ನು ಜಾಸ್ತಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಅಂದರೆ ನನಗೆ ಗೊತ್ತಿದ್ದಂತೆ ಅವರು ಇವಾಗ ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಬರೋಂಥ ಅನುದಾನಗಳು ಮತ್ತು ರಾಜ್ಯದ ಅಂತಾರಾಜ್ಯಗಳ ನದಿಗಳ ಜೋಡಣೆ ವಿಚಾರಗಳಲ್ಲಿ, ಮೇಕೆದಾಟು ವಿಚಾರದಲ್ಲಿ ಭಾಳಷ್ಟು ವಿಚಾರಗಳು ಇರೋದಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಆ ಥರ ಇದ್ರೆ ಕಾದು ನೋಡೋಣ, ಒಳ್ಳೇದಾಗಲ್ಲ. ವೈಯಕ್ತಿಕ ಅಭಿಪ್ರಾಯದಲ್ಲ ಒಂದೇ ಅಲ್ಲ, ಈ ಭಾಳಷ್ಟು ಜನ ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ನ ಶಾಸಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ. ಕೆಡಿಪಿ ಸಭೆಯಲ್ಲಿ ಶಾಸಕ ರಂಗನಾಥ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಗತಿಯಲ್ಲಿ ಕುಣಿಗಲ್ ತಾಲೂಕು ಹಿಂದೆ ಬಿದ್ದಿದೆ. ಶಾಸಕರೇ ನೀವೇನು ಹೇಳ್ತೀರಿ ಅಂತ ಗೃಹ ಸಚಿವರು ಪ್ರಶ್ನೆ ಮಾಡಿದ್ದಾರೆ. ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಹೇಗಂತ ಕುಣಿಗಲ್ ಶಾಸಕ ರಂಗನಾಥ್ ಇವತ್ತು ಕೆಡಿಪಿ ಸಭೆಯಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪ್ರಗತಿಯಲ್ಲಿ ಕುಣಿಗಲ್ ತಾಲೂಕು ಹಿಂದೆ ಬಿದ್ದಿದೆ. ಶಾಸಕರೇ ನೀವೇನು ಹೇಳ್ತೀರಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ನಂಬಿಕೆಯನ್ನು ಸರ್ಕಾರ ಕಳೆದುಕೊಂಡಿದೆ ಹೀಗಂತ ಕುಣಿಗಲ್ ಶಾಸಕ ರಂಗನಾಥ್ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೆಡಿಪಿ ಸಭೆ ನಡೀತು. ಆ ಸಭೆಯಲ್ಲಿ ಶಾಸಕ ರಂಗನಾಥ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಶಿರಾದಲ್ಲಿ 17,000 ಆಗುತ್ತೆ, ಆಮೇಲೆ ಚಿತ್ತೂರಲ್ಲಿ 9,000 ಆಗುತ್ತೆ. ಇಲ್ಲಿ ಬರೀ 1,453 ಜನ
ರಿಜಿಸ್ಟರ್ ಮಾಡ್ತಾರೆ ಅಂದ್ರೆ ಏನು ಶಾಸಕರ ಏನಾದ್ರು ಕಾರಣ ಇದೆಯಾ ಹೇಳಿ? ನಿಮ್ಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಕ್ರಾಪ್ ಫೇಲ್ಯೂರ್ ಆಗಿತ್ತು, ಅವ್ರಿಗೆಲ್ಲರಿಗೂ ನಾವು ಸರ್ಕಾರದ ವತಿಯಿಂದ ಕಾಂಪನ್ಸೇಷನ್ಸ್ ವಿಚಾರದಲ್ಲಿ ಅವ್ರಿಗೆ ನಂಬಿಕೆ ಬರೋಂಥ ಕೆಲಸ ನಾವು ಮಾಡಿಲ್ಲ ಅನ್ನೋದನ್ನ 5 ವರ್ಷಕ್ಕೆ ಅನಿಸುತ್ತೆ ನನಗೆ. ಆ ವಿಚಾರದಲ್ಲಿ ನಾನು ಫಸ್ಟ್ ಟೈಮ್ ಎಲ್ಲ ಜಾಗೃತಿ ಮೂಡಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಈಗ ತಾವು ಅಧ್ಯಕ್ಷರಿದ್ದೀರಿ, ಒಂದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿನ ಅಧಿಕಾರಿಗಳು ಕೊಟ್ಟು ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮನ ಮಾಡಲಿಕ್ಕೆ ನಾನು ಕೈ ಜೋಡಿಸ್ತೀನಿ. ಶಿರಾದಲ್ಲಿ 17,000 ಆಗುತ್ತೆ, ಆಮೇಲೆ ಚಿತ್ತೂರಲ್ಲಿ 9,000 ಆಗುತ್ತೆ. ಇಲ್ಲಿ ಬರೀ 1,453 ಜನ ರಿಜಿಸ್ಟರ್ ಮಾಡ್ತಾರೆ ಅಂದ್ರೆ ಏನು ಶಾಸಕರ ಏನಾದ್ರು ಕಾರಣ ಇದೆಯಾ ಹೇಳಿ? ನಿಮ್ಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಕ್ರಾಪ್ ಫೇಲ್ಯೂರ್ ಆಗಿತ್ತು. ನೋಡಿ, ಸರ್ಕಾರದ ವಿರುದ್ಧವೇ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕ ಕುಣಿಗಲ್ ರಂಗನಾಥ್ ಉಲ್ಟಾ ಹೊಡೆದಿದ್ದಾರೆ. ಫಸಲ್ ಭೀಮಾ ಯೋಜನೆ ಕೇಂದ್ರ ಸರ್ಕಾರದ್ದು, ನಮ್ಮ ಸರ್ಕಾರನೂ ಕೇಂದ್ರ ಸರ್ಕಾರನೂ ಆ ವಿಮೆ ಪಾಲಿಸಿ ರೈತರ ವಿರೋಧಿ ಇದೆ, ಹೀಗಾಗಿ ಸರ್ಕಾರದ ವಿರುದ್ಧ ಈ ಪದವನ್ನು ಬಳಸಿದ್ದೇನೆ ಅಂತ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗಾಗಿ ದೆಹಲಿಯಲ್ಲೇ ಡಿಕೆಶಿ ಮೊಕ್ಕಾಂ ಹೂಡಿದ್ದಾರೆ. ಒಡಂಬಡಿಕೆ ಪರಿಪೂರ್ಣ ಆಗಬೇಕು ಅಂತ ಜನರ ಬಯಕೆ ಇದೆ. ತುಮಕೂರಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ವಿಚಾರವಾಗಿ ನಾನು ಮಾತನಾಡಬಾರದು, ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ಅಂತ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರೆ ಕಾದು ನೋಡೋಣ, ಒಳ್ಳೇದಾಗಲ್ಲ. ವೈಯಕ್ತಿಕ ಅಭಿಪ್ರಾಯದಲ್ಲ ಒಂದೇ ಅಲ್ಲ, ಈ ಭಾಳಷ್ಟು ಜನ ಶಾಸಕರು ಇದ್ದಾರೆ. ಇವತ್ತಿನ ದಿನ ಭಾಳಷ್ಟು ಜನರು ಏನು ಒಡಂಬಡಿಕೆ ಆಗಿತ್ತು ಅದು ಪರಿಪೂರ್ಣತೆಲ್ಲ ಆಗಲಿ ಅನ್ನೋ ಒಂದು ವಿಚಾರನ ಇಡೀ ಕರ್ನಾಟಕ ಜನತೆ ಮಾತಾಡ್ತಿರೋಂಥದ್ದು ತಾವೆಲ್ಲ ಕೇಳ್ಪಟ್ಟಿದ್ದೀರಿ. ಸೊ ಆ ಕಡೆ ಜನರು ಮುಖ ಮಾಡಿ ನೋಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ನಾನು ಮಾತಾಡಕೂಡ್ದು, ಯಾಕೆಂದರೆ ನನಗೂ ನೋಟಿಸ್ ಕೊಟ್ಟಿದ್ದಾರೆ ಮಾತಾಡಬಾರ್ದು ಅಂತ. ಸೊ ಹಾಗಾಗಿ ನಾನು ಅದನ್ನು ಜಾಸ್ತಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಅಂದರೆ ನನಗೆ ಗೊತ್ತಿದ್ದಂತೆ ಅವರು ಇವಾಗ ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಬರೋಂಥ ಅನುದಾನಗಳು ಮತ್ತು ರಾಜ್ಯದ ಅಂತಾರಾಜ್ಯಗಳ ನದಿಗಳ ಜೋಡಣೆ ವಿಚಾರಗಳಲ್ಲಿ, ಮೇಕೆದಾಟು ವಿಚಾರದಲ್ಲಿ ಭಾಳಷ್ಟು ವಿಚಾರಗಳು ಇರೋದಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಆ ಥರ ಇದ್ರೆ ಕಾದು ನೋಡೋಣ, ಒಳ್ಳೇದಾಗಲ್ಲ. ವೈಯಕ್ತಿಕ ಅಭಿಪ್ರಾಯದಲ್ಲ ಒಂದೇ ಅಲ್ಲ, ಈ ಭಾಳಷ್ಟು ಜನ ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ನ ಶಾಸಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ, ಕೆಡಿಪಿ ಸಭೆಯಲ್ಲಿ ಶಾಸಕ ರಂಗನಾಥ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಗತಿಯಲ್ಲಿ ಕುಣಿಗಲ್ ತಾಲೂಕು ಹಿಂದೆ ಬಿದ್ದಿದೆ, ಶಾಸಕರೇ ನೀವೇನು ಹೇಳ್ತೀರಿ ಅಂತ ಗೃಹ ಸಚಿವರು ಪ್ರಶ್ನೆ ಮಾಡಿದ್ದಾರೆ. ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಹೇಗಂತ ಕುಣಿಗಲ್ ಶಾಸಕ ರಂಗನಾಥ್ ಇವತ್ತು ಕೆಡಿಪಿ ಸಭೆಯಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪ್ರಗತಿಯಲ್ಲಿ ಕುಣಿಗಲ್ ತಾಲೂಕು ಹಿಂದೆ ಬಿದ್ದಿದೆ, ಶಾಸಕರೇ ನೀವೇನು ಹೇಳ್ತೀರಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ನಂಬಿಕೆಯನ್ನು ಸರ್ಕಾರ ಕಳೆದುಕೊಂಡಿದೆ, ಹೀಗಂತ ಕುಣಿಗಲ್ ಶಾಸಕ ರಂಗನಾಥ್ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೆಡಿಪಿ ಸಭೆ ನಡೀತು, ಆ ಸಭೆಯಲ್ಲಿ ಶಾಸಕ ರಂಗನಾಥ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಶಿರಾದಲ್ಲಿ 17,000 ಆಗುತ್ತೆ, ಆಮೇಲೆ ಚಿತ್ತೂರಲ್ಲಿ 9,000 ಆಗುತ್ತೆ. ಇಲ್ಲಿ ಬರೀ 1,453 ಜನ ರಿಜಿಸ್ಟರ್ ಮಾಡ್ತಾರೆ ಅಂದ್ರೆ ಏನು ಶಾಸಕರ ಏನಾದ್ರು ಕಾರಣ ಇದೆಯಾ ಹೇಳಿ? ನಿಮ್ಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಕ್ರಾಪ್ ಫೇಲ್ಯೂರ್ ಆಗಿತ್ತು, ಅವ್ರಿಗೆಲ್ಲರಿಗೂ ನಾವು ಸರ್ಕಾರದ ವತಿಯಿಂದ ಕಾಂಪನ್ಸೇಷನ್ಸ್ ವಿಚಾರದಲ್ಲಿ ಅವ್ರಿಗೆ ನಂಬಿಕೆ ಬರೋಂಥ ಕೆಲಸ ನಾವು ಮಾಡಿಲ್ಲ ಅನ್ನೋದನ್ನ 5 ವರ್ಷಕ್ಕೆ ಅನಿಸುತ್ತೆ ನನಗೆ. ಆ ವಿಚಾರದಲ್ಲಿ ನಾನು ಫಸ್ಟ್ ಟೈಮ್ ಎಲ್ಲ ಜಾಗೃತಿ ಮೂಡಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಈಗ ತಾವು ಅಧ್ಯಕ್ಷರಿದ್ದೀರಿ, ಒಂದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿನ ಅಧಿಕಾರಿಗಳು ಕೊಟ್ಟು ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮನ ಮಾಡಲಿಕ್ಕೆ ನಾನು ಕೈ ಜೋಡಿಸ್ತೀನಿ. ಶಿರಾದಲ್ಲಿ 17,000 ಆಗುತ್ತೆ, ಆಮೇಲೆ ಚಿತ್ತೂರಲ್ಲಿ 9,000 ಆಗುತ್ತೆ. ಇಲ್ಲಿ ಬರೀ 1,453 ಜನ ರಿಜಿಸ್ಟರ್ ಮಾಡ್ತಾರೆ ಅಂದ್ರೆ ಏನು ಶಾಸಕರ ಏನಾದ್ರು ಕಾರಣ ಇದೆಯಾ ಹೇಳಿ? ನಿಮ್ಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಕ್ರಾಪ್ ಫೇಲ್ಯೂರ್ ಆಗಿತ್ತು.
ನೋಡಿ, ಸರ್ಕಾರದ ವಿರುದ್ಧವೇ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕ ಕುಣಿಗಲ್ ರಂಗನಾಥ್ ಉಲ್ಟಾ ಹೊಡೆದಿದ್ದಾರೆ. ಫಸಲ್ ಭೀಮಾ ಯೋಜನೆ ಕೇಂದ್ರ ಸರ್ಕಾರದ್ದು, ನಮ್ಮ ಸರ್ಕಾರನೋ ಕೇಂದ್ರ ಸರ್ಕಾರನೋ ಆ ವಿಮೆ ಪಾಲಿಸಿ ರೈತರ ವಿರೋಧಿ ಇದೆ, ಹೀಗಾಗಿ ಸರ್ಕಾರದ ವಿರುದ್ಧ ಈ ಪದವನ್ನು ಬಳಸಿದ್ದೇನೆ ಅಂತ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗಾಗಿ ದೆಹಲಿಯಲ್ಲೇ ಡಿಕೆಶಿ ಮೊಕ್ಕಾಂ ಹೂಡಿದ್ದಾರೆ. ಒಡಂಬಡಿಕೆ ಪರಿಪೂರ್ಣ ಆಗಬೇಕು ಅಂತ ಜನರ ಬಯಕೆ ಇದೆ. ತುಮಕೂರಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ವಿಚಾರವಾಗಿ ನಾನು ಮಾತನಾಡಬಾರದು, ನನಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ಶಾಸಕ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದ್ರೆ ಕಾದ್ ನೋಡೋಣ, ಒಳ್ಳೇದಾಗಲ್ಲ. ವೈಯಕ್ತಿಕ ಅಭಿಪ್ರಾಯದಲ್ಲ ಒಂದೇ ಅಲ್ಲ, ಈ ಭಾಳಷ್ಟು ಜನ ಶಾಸಕರು ಇದ್ದಾರೆ. ಇವತ್ತಿನ ದಿನ ಭಾಳಷ್ಟು ಜನರು ಏನು ಒಡಂಬಡಿಕೆ ಆಗಿತ್ತು ಅದು ಪರಿಪೂರ್ಣತೆಲ್ಲ ಆಗಲಿ ಅನ್ನೋ ಒಂದು ವಿಚಾರನ ಇಡೀ ಕರ್ನಾಟಕ ಜನತೆ ಮಾತಾಡ್ತಿರೋಂಥದ್ದು ತಾವೆಲ್ಲ ಕೇಳ್ಪಟ್ಟಿದ್ದೀರಿ. ಸೊ ಆ ಕಡೆ ಜನರು ಮುಖ ಮಾಡಿ ನೋಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ನಾನು ಮಾತಾಡಕೂಡ್ದು, ಯಾಕೆಂದರೆ ನನಗೂ ನೋಟಿಸ್ ಕೊಟ್ಟಿದ್ದಾರೆ ಮಾತಾಡಬಾರ್ದು ಅಂತ. ಸೊ ಹಾಗಾಗಿ ನಾನು ಅದನ್ನು ಜಾಸ್ತಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ನನಗೆ ಗೊತ್ತಿದ್ದಂತೆ ಅವರು ಇವಾಗ ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಬರೋಂಥ ಅನುದಾನಗಳು ಮತ್ತು ರಾಜ್ಯದ ಅಂತಾರಾಜ್ಯಗಳ ನದಿಗಳ ಜೋಡಣೆ ವಿಚಾರಗಳಲ್ಲಿ, ಮೇಕೆದಾಟು ವಿಚಾರದಲ್ಲಿ ಭಾಳಷ್ಟು ವಿಚಾರಗಳು ಇರೋದಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಆ ಥರ ಇದ್ದರೆ ಕಾದು ನೋಡೋಣ, ಒಳ್ಳೇದಾಗಲ್ಲ. ವೈಯಕ್ತಿಕ ಅಭಿಪ್ರಾಯದಲ್ಲ ಒಂದೇ ಅಲ್ಲ, ಈ ಭಾಳಷ್ಟು ಜನ ಶಾಸಕ